ಮುಡಿಯಿಂದ ಅಡಿಯವರೆಗೆ ಅಂತ. ನಾಲ್ಕನೇದ ಮೇಲಿನ ಯಾವುದು ಅಲ್ಲ ಅಂತ. ಯಾವ್ದ್ರಿ? ಎಸ್, ಮುಡಿಯಿಂದ ಅಡಿಯ. ಮುಡಿ ಅಂತಂದ್ರೆ ಮುಡಿ ತೆಗೆಯುವ, ಜೌಲ್ ತೆಗೆಯುವ ಅಂತ ಹೇಳ್ತೀವಿ. ಸೊ ಮುಡಿ ಅಂತಂದ್ರೆ ಕೂದಲು ಅಂತ ಅರ್ಥ. ಸೊ ಅದಕ್ಕೆ ಅವ್ರ ಏನ್ ಕೊಟ್ಟಾರಪ್ಪ ಅಂದ್ರೆ ಶಿರದಿಂದ ಪಾದ ಅಂತ ಕೊಟ್ಟಿಲ್ರಿ, ಮುಡಿಯಿಂದ ಅಡಿಯವರೆಗೆ. ಅಡಿ ಅಂದ್ರೆ ಕೆಳಗೆ, ಅಡಿಯಿಂದ ಮುಡಿಯವರೆಗೆ ಏನೋ ಬಹಳ ಜನ ಹಾಕ್ಯಾರ, ಗೊತ್ತಿರ್ಲಿಲ್ಲ ಅವ್ರಿಗೆ ಅಡಿ ಅಂದ್ರೆ ಏನು ಮುಡಿ ಅಂದ್ರೆ ಏನಂತ. ಸೊ ಹಾಗಾಗಿ ನೀವೇನ್ ಹೇಳ್ಬೇಕ್ರಿ? ಮುಡಿಯಿಂದ ಅಡಿಯವರೆಗೆ, ಅಥವಾ ಶಿರದಿಂದ ಪಾದದವರೆಗೆ, ಅಥವಾ ತಲೆಯಿಂದ ಕಾಲುಗಳ ಕಡೆಗೆ. ಅವ್ರು ಹೆಂಗೆ ಕೇಳಿದ್ರು ಮ್ಯಾಲಿನ ತಳಗಂತ ಅಟ್ಟೆ ಹೇಳಿ. ಓಕೆ, ಎಸ್. ಇದೇ ಈ ತತ್ವನ ಶಿರೋಪಾದಾಭಿಮುಖ ತತ್ವ. ಮತ್ 10 ತತ್ವಗಳು ಬರ್ತಾವ್ರಿ. ಆ 10 ತತ್ವಗಳನ್ನ ನಾನು ನಾಳೆ ಹೇಳಿರ್ತೀನಿ. ಇದು ಅರ್ಥ ಆಯ್ತಾ? ಈಗ ಈ ವಿಕಾಸ ಅಂತಕ್ಕಂಥ ಕೂಡ ಕ್ರಮಬದ್ಧತೆಯಿಂದ ಕೂಡಿದೆ. ಓಕೆ, ಕ್ರಮಬದ್ಧತೆಯಿಂದ ಕೂಡಿದಲ್ರಿ ವಿಕಾಸ ಅಂತಕ್ಕಂಥ. ಹೆಂಗ್ರಿ ಸರ್ ಕ್ರಮಬದ್ಧತೆಯಿಂದ ಕೂಡಿದೆ ಅಂತಂದ್ರೆ, ಈಗ ಮಗು ಹುಟ್ಟಿದ ಕೂಡಲೇನೆ ಇಂಗ್ಲಿಷ್ ಒಳಗೆ ಹಾಯ್ ಮಮ್ಮಿ, ಹಾಯ್ ಪಪ್ಪ ಅಂತ ಅನ್ನೋದು, ಇಂಗ್ಲಿಷ್ನೇ ಮಾತಾಡೋದು, ಅಥವಾ ನಾ ಸ್ಕೂಲಿಗೆ ಹೋಗ್ತೀನಿ ಅಂತ ಸ್ಕೂಲಿಗೆ ಹೋಗೋದು, ಹಿಂಗೆಲ್ಲ ಮಾಡ್ತೇನ್ರಿ? ಮಾತಾಡ್ತದ? ಇಲ್ಲಲ್ಲ. ಸೊ ಹಾಗಾಗಿ ಮೊದಲು ಮಗು ಮೂಲ ಅಕ್ಷರಗಳನ್ನ ಕಲಿತದ. ಮೊದಲು ಏನ್ ಮಾಡ್ತದ್ರಿ? ಮೂಲ ಅಕ್ಷರಗಳನ್ನ ಕಲಿತದ. ಅದಾದ ನಂತರ ಸಣ್ಣ ಸಣ್ಣ ವರ್ಡ್ಸ್ ಗಳನ್ನ ಕಲಿತದ. ಅಪ್ಪ, ಅಮ್ಮ, ಎ ಫಾರ್ ಆಪಲ್ ಕಲಿತಲ್ರಿ. ಎ ಅಂದ್ರೆ ಏಣಿ, ಉ ಅಂದ್ರೆ ಊಟ, ರು ಅಂದ್ರೆ ಋಷಿ. ಈ ರೀತಿ ಅಂದ್ರೆ ಮೊದಲು ಮೂಲಾಕ್ಷರಗಳನ್ನ ಅ, ಆ, ಇ, ಉ, ರಗಸದ, ABCD ಇವೆಲ್ಲ ಕಲಿತದ. ಅದಾದ ನಂತರ ಶಬ್ದಗಳು ಅಥವಾ ಪದಗಳು, ವರ್ಡ್ಸ್ ಅಂತ ಕರಿತೀವಿ, ಇದನ್ನ ಕಲಿತದ. ಸಣ್ಣ ಸಣ್ಣ ಶಬ್ದಗಳು, ಎರಡೆರಡು ಒಂದು ಅಕ್ಷರಗಳ, ಎರಡೆರಡು ಪದಗಳ ಆಗ್ಲಿ, ಅವುಗಳನ್ನ ಸಣ್ಣ ಸಣ್ಣ ಪದಗಳನ್ನ ಕಲಿತಾ ಹೋಗ್ತದೆ. ಅದಾದ ನಂತರ ಸರಳ ವಾಕ್ಯ, ಸಿಂಪಲ್ ಸೆಂಟೆನ್ಸ್ ಅನ್ನ ಓದ್ತದೆ. ನಾನು ಮನೆಗೆ ಹೋಗುತ್ತೇನೆ, ನಾನು ಶಾಲೆಯಿಂದ ಮನೆಗೆ ಬರುತ್ತೇನೆ,